ಜೂನ್ 4ರಂದು 2024ರ ಲೋಕಸಭಾ ಚುನಾವಣೆಯ ಮತ ಎಣಿಕೆಗೆ ಸಕಲ ಸಿದ್ಧತೆ ಕೈಗೊಳ್ಳಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಮಾಹಿತಿ ನೀಡಿದರು. ಶನಿವಾರ ಬೆಳಗ್ಗೆ 11:30 ಗಂಟೆಯಲ್ಲಿ ನಗರದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ 81.67% ಅತಿ ಹೆಚ್ಚು ಮತ ಚಲಾವಣೆಯಾಗಿದೆ ಎಂದರು. ಮಂಡ್ಯ ವಿಶ್ವವಿದ್ಯಾನಿಲಯದ ಕಟ್ಟಡದ ಸ್ಟ್ರಾಂಗ್ ರೂಮ್ನಲ್ಲಿ ಇರಿಸಿರುವ ಮತಯಂತ್ರಗಳನ್ನು ತೆಗೆದು ಪ್ರತಿ ವಿಧಾನಸಭಾವಾರು ಎಣಿಕೆ ನಡೆಸಲಾಗುವುದು ಎಂದರು. ಮಂಡ್ಯ ಲೋಕಸಭಾ ವ್ಯಾಪ್ತಿಯ 8 ಕ್ಷೇತ್ರಗಳ ಒಟ್ಟು 17,79,075 ಮತದಾರರ ಪೈಕಿ 14,53,016 ಮತ ಚಲಾವಣೆಯಾಗಿದೆ. ಅಂದು ಬೆಳಗ್ಗೆ 8 ಗಂಟೆಯಿಂದ ಮತ ಎಣಿಕೆ ಆರಂಭವಾಗಲಿದ್ದು, ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ 8 ವಿಧಾನಸಭಾ ಕ್ಷೇತ್ರಕ್ಕೆ ತಲಾ 2 ಕೊಠಡಿಗಳಂತೆ 16 ಕೊಠಡಿ ವ್ಯವಸ್ಥೆ ಮಾಡಲಾಗಿದೆ ಎಂದರು. ಈ ವೇಳೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಯತೀಶ್ ಎನ್, ಜಿಲ್ಲಾ ಪಂಚಾಯತ್ ಸಿಇಒ ಶೇಖ್ ತನ್ವೀರ್ ಆಸಿಫ್ ಸೇರಿದಂತೆ ಜಿಲ್ಲಾಡಳಿತದ ಅಧಿಕಾರಿಗಳು ಉಪಸ್ಥಿತರಿದ್ದರು. ಮತ ಎಣಿಕೆ ಕೇಂದ್ರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ತಮಗೆಲ್ಲ ತಿಳಿದಂತೆ ಮಂಡ್ಯ ವಿಶ್ವವಿದ್ಯಾನಿಲಯದ ಕಾಮರ್ಸ್ ಬ್ಲಾಕ್ ಅಲ್ಲಿ ನಾವು ಸ್ಟ್ರಾಂಗ್ ರೂಮನ್ನು ಮಾಡಿದ್ದೇವೆ. ಸ್ಟ್ರಾಂಗ್ ರೂಮನ್ನು ಮಾಡಿ ಮತ ಚಲಾವಣೆಗೊಂಡಂಥ ಎಲ್ಲ ವಿದ್ಯುನ್ಮಾನ ಯಂತ್ರಗಳನ್ನು ನಾವು ಭದ್ರತಾ ಕೊಠಡಿಯಲ್ಲಿ ಶೇಖರಣೆ ಮಾಡಿ ಇಟ್ಟಿದ್ದೇವೆ. 4ನೇ ತಾರೀಕು ಜೂನ್ 4ನೇ ತಾರೀಕು ಬೆಳಿಗ್ಗೆ 8 ಗಂಟೆಗೆ ಮತ ಎಣಿಕೆ ಪ್ರಾರಂಭ ಆಗ್ತಕ್ಕಂಥದ್ದು. ಇದನ್ನು ಈಗಾಗಲೇ ಸಂಬಂಧಪಟ್ಟಂಥ ಅಭ್ಯರ್ಥಿಗಳಿಗೆ ಮತ್ತು ಚುನಾವಣಾ ಏಜೆಂಟ್ಗಳಿಗೆ ನಾವು ತಿಳಿಸಿದ್ದೇವೆ. ಇವತ್ತು 11 ಗಂಟೆಗೆ ಸಂಬಂಧಪಟ್ಟಂಥ ಅಭ್ಯರ್ಥಿಗಳಿಗೆ ಮತ್ತು ಚುನಾವಣಾ ಏಜೆಂಟ್ರುಗಳಿಗೂ ಕೂಡ ಮತ ಎಣಿಕೆ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ಅಂತ ಅವರಿಗೆ ನಾವು ತರಬೇತಿಯನ್ನು ಕೂಡ ಕೊಡ್ತಾ ಇದ್ದೇವೆ. ಮಾಹಿತಿಯನ್ನು ಕೂಡ ಕೊಡಲಿಕ್ಕೆ ನಾವು ಇವತ್ತು ಸಮಯವನ್ನು ಇಟ್ಕೊಂಡಿದ್ದೇವೆ. ಮತ ಎಣಿಕೆಗೆ ಸಂಬಂಧಪಟ್ಟಂತೆ ಒಂದು ಕೊಠಡಿ ಸಂಖ್ಯೆ 102 ಮತ್ತು 107ರಲ್ಲಿ ಅಂಚೆ ಮತಪತ್ರ ಮತ್ತು ಸೇವಾ ಮತದಾರರ ಅಂಚೆ ಮತಪತ್ರಗಳನ್ನು ನಾವು ಕೌಂಟ್ ಮಾಡ್ತೇವೆ. ಒಟ್ಟು 11 ಟೇಬಲ್ ಇದೆ. 102 ರೂಮ್ನಲ್ಲಿ ಒಟ್ಟು 8 ಟೇಬಲ್ಗಳನ್ನ ಹಾಕಿದ್ದೇವೆ. 107ರಲ್ಲಿ ಒಟ್ಟು 3 ಟೇಬಲ್, ಒಟ್ಟು 11 ಟೇಬಲ್ಗಳನ್ನು ನಾವು ಅಂಚೆ ಮತಪತ್ರ ಅಂದರೆ ಪೋಸ್ಟಲ್ ಬ್ಯಾಲೆಟ್ ಪೇಪರ್ಗಳನ್ನು ಕೌಂಟ್ ಮಾಡಲಿಕ್ಕೆ ಹಾಕ್ಕೊಂಡಿದ್ದೇವೆ. ಅದು ತಮಗೆ ಕೊಟ್ಟಿರ್ತಕ್ಕಂಥದ್ದು. ಅದಾದ ಮೇಲೆ ಏನು ಸುತ್ತುವಾರುಗೆ ಬಂದಂಥ ಸಂದರ್ಭದಲ್ಲಿ ಮಳವಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಒಟ್ಟು 2 ಕೊಠಡಿಗಳಲ್ಲಿ ಮತ ಎಣಿಕೆ ನಡೆಯುವಂಥದ್ದು. ಒಂದೊಂದು ಕೊಠಡಿನಲ್ಲಿ ಒಟ್ಟು 7 ಟೇಬಲ್ಗಳಿರುತ್ತೆ. ಒಟ್ಟು 14 ಟೇಬಲು ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಇರತಕ್ಕಂಥದ್ದು. ಹಾಗಾಗಿ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ 2 ಕೊಠಡಿಗಳಲ್ಲಿ ಮತ ಎಣಿಕೆ ನಡೆಯುತ್ತೆ. ಮಳವಳ್ಳಿನಲ್ಲಿ ಒಟ್ಟು 20 ಸುತ್ತುಗಳಿರ್ತಕ್ಕಂಥದ್ದು, ಮದ್ದೂರಿನಲ್ಲಿ 19, ಮೇಲ್ಕೋಟೆಯಲ್ಲಿ 19, ಮಂಡ್ಯದಲ್ಲಿ 19, ಶ್ರೀರಂಗಪಟ್ಟಣದಲ್ಲಿ 18, ನಾಗಮಂಗಲದಲ್ಲಿ 19, ಕೇರ್ಪೇಟೆಯಲ್ಲಿ 19, ಕೇರ್ ನಗರದಲ್ಲಿ 18. ಸೊ ಇಷ್ಟು ಸುತ್ತುಗಳಿರ್ತಕ್ಕಂಥದ್ದು. ಈಗಾಗಲೇ ನಾವು ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ದೇವೆ. ಮತ ಎಣಿಕೆ ಸಿಬ್ಬಂದಿಗಳಿಗೆ ಸಂಬಂಧಪಟ್ಟಂತೆ ಏನು ನಾವು ಈಗಾಗಲೇ EVM ಮತ ಎಣಿಕೆ ಆಗಿರ್ಬೋದು, ಅಂಚೆ ಮತಪತ್ರ ಆಗಿರ್ಬೋದು, ಹಾಗೂ ಸೇವಾ ಮತಪತ್ರಕ್ಕೆ ಸಂಬಂಧಪಟ್ಟಂಥ ಏನು ಇದಿದೆ ಅದಕ್ಕೆ ನಾವು ಸುಮಾರು 400 ಸಿಬ್ಬಂದಿಗಳನ್ನು ಕೂಡ ಈಗಾಗಲೇ ನೇಮಕಾತಿ ಮಾಡಿ 2 ಹಂತದಲ್ಲಿ ತರಬೇತಿಯನ್ನು ಕೊಟ್ಟಿದ್ದೇವೆ. ಅದರಲ್ಲಿ ಸುಮಾರು ಕೌಂಟಿಂಗ್ ಸೂಪರ್ವೈಸರ್ ಆಗಿ 128, ಕೌಂಟಿಂಗ್ ಅಸಿಸ್ಟೆಂಟ್ ಆಗಿ 128, ಮತ್ತು ಮೈಕ್ರೋ ಅಬ್ಸರ್ವರ್ 128, ಮತ್ತು AROಗಳಾಗಿ ಸುಮಾರು 16. ಅಂದರೆ 2 ರೂಮ್ಗಳಲ್ಲಿ ನಡೆಯೋದ್ರಿಂದ ಇನ್ನೊಂದು ರೂಮ್ಗಳು ಕೂಡ ನಾವು ಈಗಾಗಲೇ ಅಸಿಸ್ಟೆಂಟ್ ರಿಟರ್ನಿಂಗ್ ಆಫೀಸರ್ಸನ್ನು ಭಾರತ ಚುನಾವಣಾ ಆಯೋಗಕ್ಕೆ ಪ್ರಸ್ತಾವನೆಯನ್ನು ಕಳಿಸಿ ಅಲ್ಲಿ ಕೂಡ ಈಗಾಗಲೇ ಅನುಮೋದನೆ ಆಗಿ ಬಂದಿರತಕ್ಕಂಥದ್ದು.